ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ಮುಖ್ಯವಾಗಿ ವರ್ತಮಾನ, ಭೂತ ಮತ್ತು ಭವಿಷ್ಯ, ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್, ಹೀಗೆ 3 ಕಾಲಗಳಿರ್ತವೆ. ಆ 3 ಕಾಲಗಳ ಪ್ರತಿ ಕಾಲದಲ್ಲಿ ಸಾಮಾನ್ಯ, ಅಪೂರ್ಣ, ಪೂರ್ಣ ಮತ್ತು ನಡೆಯುತ್ತಾ ಇರುವ ಪೂರ್ಣ ವರ್ತಮಾನ, ಅಂದರೆ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್, ಹೀಗೆ 4 ಉಪಕಾಲಗಳಿವೆ. ಅದರಲ್ಲಿ ಒಟ್ಟು ಸೇರಿಸಿ 12 ಕಾಲಗಳಾಗ್ತವೆ. ಆ ಕಾಲಗಳನ್ನು ಈಗ ನಾವು ಒಂದೊಂದಾಗಿ ನೋಡೋಣ. ವರ್ತಮಾನ ಕಾಲದಲ್ಲಿ ಸಾಮಾನ್ಯ ವರ್ತಮಾನ ಕಾಲ, ಅವನು ಏನು ತಿನ್ನುತ್ತಾನೆ, ವಾಟ್ ಡಸ್ ಹಿ ಈಟ್. ವರ್ತಮಾನ ಕಾಲದಲ್ಲಿ ಅಪೂರ್ಣ ವರ್ತಮಾನ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್, ಅವನು ಏನು ತಿಂತಾ ಇದ್ದಾನೆ, ವಾಟ್ ಈಸ್ ಹಿ ಈಟಿಂಗ್. ವರ್ತಮಾನ ಕಾಲದಲ್ಲಿ ಪೂರ್ಣ ವರ್ತಮಾನ ಕಾಲ, ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್, ಅವನು ಏನು ತಿಂದಿದ್ದಾನೆ, ವಾಟ್ ಹ್ಯಾಸ್ ಹಿ ಈಟನ್. ವರ್ತಮಾನ ಕಾಲದಲ್ಲೇ ಒಂದು ಸಮಯದಿಂದ ನಡೆಯುತ್ತಾ ಬಂದು ಮತ್ತೊಂದು ಸಮಯದವರೆಗೆ ನಡೀತಾ ಇದ್ದ ಕಾಲ, ಅಂದರೆ ಪೂರ್ಣವಾಗಿ ನಡೆಯುತ್ತಾ ಇರುವ ಪೂರ್ಣ ವರ್ತಮಾನ ಕಾಲ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಅದರಲ್ಲಿ ಅವನು ಏನು ತಿನ್ನುತ್ತಲೇ ಇದ್ದಾನೆ ಕೆಲ ಸಮಯದಿಂದ, ವಾಟ್ ಹ್ಯಾಸ್ ಹಿ ಬೀನ್ ಈಟಿಂಗ್. ಈಗ ಭೂತಕಾಲ ನೋಡಿ. ಭೂತಕಾಲದಲ್ಲಿ ಸಾಮಾನ್ಯ ಭೂತಕಾಲ, ಅವನು ಏನು ತಿಂದನು, ವಾಟ್ ಡಿಡ್ ಹಿ ಈಟ್. ಭೂತಕಾಲದಲ್ಲಿ ಅಪೂರ್ಣ ಅಂದರೆ ಪಾಸ್ಟ್ ಕಂಟಿನ್ಯೂಯಸ್, ಅವನು ಏನು ತಿನ್ನುತ್ತಾ ಇದ್ದನು ಆ ಸಮಯದಲ್ಲಿ, ವಾಟ್ ವಾಸ್ ಹಿ ಈಟಿಂಗ್. ಭೂತಕಾಲದಲ್ಲಿ ಪೂರ್ಣ ಭೂತಕಾಲ, ಪರ್ಫೆಕ್ಟ್ ಪಾಸ್ಟ್, ಅವನು ಏನು ತಿಂದಿದ್ದನು, ವಾಟ್ ಹ್ಯಾಡ್ ಹಿ ಈಟನ್. ಭೂತಕಾಲದಲ್ಲೇ ಒಂದು ಸಮಯದಿಂದ ಶುರುವಾಗಿ ಮತ್ತೊಂದು ಸಮಯದವರೆಗೆ ನಡೆದ ಕ್ರಿಯೆ, ಆಗ ಅದನ್ನು ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ನಡೆಯುತ್ತಾ ಇದ್ದ ಪೂರ್ಣ ಭೂತಕಾಲ ಅಂತಾರೆ. ಅವನು ಏನು ತಿನ್ನುತ್ತಲೇ ಇದ್ದನು ಆ ಸಮಯದಲ್ಲಿ ಕೆಲ ಕಾಲ, ವಾಟ್ ಹ್ಯಾಡ್ ಹಿ ಬೀನ್ ಈಟಿಂಗ್. ಈಗ ಭವಿಷ್ಯ ಕಾಲವನ್ನು ನೋಡೋಣ. ಭವಿಷ್ಯದಲ್ಲಿ ಸಾಮಾನ್ಯ ಅಂದರೆ ಸಿಂಪಲ್ ಫ್ಯೂಚರ್, ಇನ್ನು ಮುಂದೆಗೆ ಅವನು ಏನು ತಿನ್ನುವನು, ವಾಟ್ ವಿಲ್ ಹಿ ಈಟ್. ಭವಿಷ್ಯ ಕಾಲದಲ್ಲಿಯೇ ಅಪೂರ್ಣ ಭವಿಷ್ಯಕಾಲ ಅಂದರೆ ಕಂಟಿನ್ಯೂ ಫ್ಯೂಚರ್ ಟೆನ್ಸ್, ಅವನು ಏನು ತಿನ್ನುತ್ತಾ ಇರುವನು, ವಾಟ್ ವಿಲ್ ಬಿ ಅಥವಾ ವಾಟ್ ವಿಲ್ ಹಿ ಬಿ ಈಟಿಂಗ್. ಭವಿಷ್ಯ ಕಾಲದಲ್ಲಿ ಪೂರ್ಣಗೊಂಡಿರುವ ಒಂದು ಸಮಯಕ್ಕೆ ಪೂರ್ಣಗೊಂಡಿರುವ ಭವಿಷ್ಯತ್ ಕಾಲ ಅಂದರೆ ಪರ್ಫೆಕ್ಟ್ ಫ್ಯೂಚರ್ ಟೆನ್ಸ್, ಅವನು ಏನು ತಿಂದಿರುತ್ತಾನೆ, ವಾಟ್ ವಿಲ್ ಹಿ ಹ್ಯಾವ್ ಈಟನ್. ಭವಿಷ್ಯ ಕಾಲದಲ್ಲೇ ಒಂದು ಸಮಯದಿಂದ ಮತ್ತೊಂದು ಸಮಯದವರೆಗೆ ನಡೆಯುತ್ತಾ ಇರುವ ಕ್ರಿಯೆ ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಅವನು ಏನು ತಿನ್ನುತ್ತಿರುತ್ತಾನೆ, ವಾಟ್ ವಿಲ್ ಹಿ ಹ್ಯಾವ್ ಬೀನ್ ಈಟಿಂಗ್. ಸಹಾಯಕ ಪದಗಳ ಜೊತೆ ನೋಡಿ. ಸಾಧ್ಯತೆ, ಅವನು ಏನು ತಿನ್ನಬಹುದು, ಸಾಧ್ಯತೆ ಶಕ್ತಿ ಉಂಟು, ವಾಟ್ ಕ್ಯಾನ್ ಹಿ ಈಟ್. ಅದೇ ಥರ ಹಿಂದಿನ ಶಕ್ತಿ ಸಾಮರ್ಥ್ಯ, ಅವನು ಏನು ತಿನ್ನಬಹುದಿತ್ತು, ವಾಟ್ ಕುಡ್ ಹಿ ಈಟ್. ಅನುಮತಿ ಅಥವಾ ಸಂಭವ ಪಾಸಿಬಲ್ ಹೇಳಲಿಕ್ಕೆ, ಅವನು ಏನು ತಿನ್ನಬಹುದು, ವಾಟ್ ಮೇ ಹಿ ಈಟ್. ಕಡಿಮೆ ಸಾಧ್ಯತೆ, ಬಹುಶಃ ಅವನು ಏನು ತಿನ್ನಬಹುದೇನೋ, ವಾಟ್ ಮೈಟ್ ಹಿ ಈಟ್. ಸಲಹೆ ಕೊಡಲಿಕ್ಕೆ, ಅವನು ಏನು ತಿನ್ನಬೇಕು, ವಾಟ್ ಶುಡ್ ಹಿ ಈಟ್. ಇಚ್ಛೆ ಆಶಯ, ಅದನ್ನು ಹೇಳಲಿಕ್ಕೆ ಅವನು ಏನು ತಿನ್ನುವನು, ವಾಟ್ ವುಡ್ ಹಿ ಈಟ್. ಕಡ್ಡಾಯ ಮಸ್ಟ್, ಅವನೇನು ತಿನ್ನಲೇಬೇಕು, ವಾಟ್ ಮಸ್ಟ್ ಹಿ ಈಟ್. ಮಾಡಲೇಬೇಕಾದ ಕೆಲಸ ಅಂದರೆ ಅನಿವಾರ್ಯತೆ, ತಿನ್ನಬೇಕಾಗಿದೆ, ಅವನೇನು ತಿನ್ನಬೇಕಾಗಿದೆ, ವಾಟ್ ಡಸ್ ಹಿ ಹ್ಯಾವ್ ಟು ಈಟ್. ಮುಂಚಿತವಾಗಿ ತೀರ್ಮಾನಿಸಿದ ಭವಿಷ್ಯದ ಕೆಲಸ ಅಂದರೆ ಅವನು ಏನು ತಿನ್ನಲಿದ್ದಾನೆ, ವಾಟ್ ಈಸ್ ಹಿ ಗೋಯಿಂಗ್ ಟು ಈಟ್. ಪೂರ್ಣ ಸಹಾಯಕ ಕ್ರಿಯಾಪದಗಳ ಜೊತೆಗೆ ಅವನು ಏನು ತಿನ್ನಬಹುದಿತ್ತು, ವಾಟ್ ಕುಡ್ ಹಿ ಹ್ಯಾವ್ ಈಟನ್. ಅವನು ಏನು ತಿನ್ನಬೇಕು